ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಈ ಥರ DIY ಸಿಂಪಲ್ ಪೆಂಡೆಂಟ್ನ ಮಾಡೋದು ಹೇಗೆ ಅಂತ ನೋಡೋಣ. ಇದು ಬ್ಲ್ಯಾಕ್ ಬೀಡ್ಗೆ ಮತ್ತು ಸಿಂಪಲ್ ಚೈನ್ಗೆ ಚೆನ್ನಾಗಿರುತ್ತೆ. ಬನ್ನಿ, ಏನೇನು ಮಟೀರಿಯಲ್ಸ್ ತೊಗೊಂಡಿದ್ದೀನಿ ಅಂತ ನೋಡೋಣ. ಫಸ್ಟು ಕ್ಲಿಪ್ ಸ್ಟೋನ್, ನೆಕ್ಸ್ಟ್ ಬಂದುಬಿಟ್ಟು ಗೋಲ್ಡನ್ ವೈರ್ ಅಥವಾ ಕಟ್ಟುತೀಗ ಅಂತ ಹೇಳ್ತಾರೆ. ಆಮೇಲೆ 6mm ಪರ್ಲ್ಸ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಲಾರಿಯಲ್ ಬೀಡ್ಸ್, ಆಮೇಲೆ ನೋಸ್ ಪ್ಲೇಯರ್ನ ತೊಗೊಂಡಿದ್ದೀನಿ. ಫಸ್ಟು ಈ ಥರ ಕ್ಲಿಪ್ ಸ್ಟೋನ್ ತೋರಿಸ್ತಾ ಇದ್ದೀನಲ್ಲ, ಅದಕ್ಕೆ ಬ್ಯಾಕ್ ಸೈಡ್ ಈ ಥರ 4 ಹೋಲ್ಸ್ ಕೊಟ್ಟಿರ್ತಾರೆ. 4 ಹೋಲ್ಸ್ ಇರುತ್ತೆ ಇದರಲ್ಲಿ. ನಾವು ಕಟ್ಟುತ್ತೀಗ ಅಥವಾ ಗೋಲ್ಡ್ ವೈರ್ ಏನು ತೊಗೊಂಡಿರ್ತೀವಲ್ಲ, ಆ ವೈರ್ನ ಸ್ವಲ್ಪ ಕಟ್ ಮಾಡಿಕೊಂಡು ಈ ಥರ ಹೋಲ್ಸಲ್ಲಿ ಸೇರಿಸ್ಬೇಕು. ನೆಕ್ಸ್ಟ್ ಬಂದುಬಿಟ್ಟು ಲಾರಿಯಲ್ ಬೀಡ್ಸ್ನ ತೊಗೊಂಡಿರ್ತೀವಲ್ವ, ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ ತೊಗೋಬೋದು. ನಾನಿಲ್ಲಿ ಪಿಂಕ್ ಕಲರ್ನ ತೊಗೊಂಡಿದ್ದೀನಿ. ನೋಡಿ, ಈ ಥರ ಒಂದು ಸೈಡು ತಂತಿನ ಹಾಕಿದ್ಮೇಲೆ ನೆಕ್ಸ್ಟು ಈ ಥರ ಲಾರಿಯಲ್ ಬೀಡ್ಸ್ನ ಹಾಕುವಂತ ಬರಬೇಕು ಒಂದೊಂದಾಗಿ. ಆ ಕ್ಲಿಪ್ ಸ್ಟೋನ್ ಎಷ್ಟು ಲೆಂತ್ ಇದೆ ಅಲ್ವಾ, ಆ ಲೆಂತ್ಗೆ ನಾವು ಈ ಬೀಡ್ಸ್ನ ಹಾಕ್ಕೊಂಡು ಬರಬೇಕು. ಸುಮಾರು ಒಂದು 20ರಿಂದ 25 ಬೀಡ್ಸ್ ಇಡಿಸ್ತವೆ ಇದರಲ್ಲಿ. ನಾನು ಅಷ್ಟು ಹಾಕಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲ್ಗೆ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದಟ್ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಅಪ್ಲೋಡ್ ಮಾಡಿದ ತಕ್ಷಣ ನೀವು ವೀಡಿಯೋಸ್ನ ನೋಡಬಹುದು. ಸೊ ನೋಡಿ, ಇಷ್ಟು ಹಾಕಿದ್ದೀನಿ ನಾನು ಪರ್ಲ್ಸ್ನ. ನಾನು ಕ್ಲಿಪ್ ಸ್ಟೋನ್ ಲೆಂತ್ನ ನೋಡಿಕೊಂಡು ನಾನು ಆ ಬೀಡ್ಸ್ನೆಲ್ಲ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಅಷ್ಟು ಸಾಕಾಗುತ್ತೆ ಬೀಡ್ಸು. ನೆಕ್ಸ್ಟು ಇನ್ನೂ 2 ಹೋಲ್ಸ್ ಇರುತ್ತಲ್ವ, ಆ 2 ಹೋಲ್ಸ್ಗೆ ಈ ಥರ ಗೋಲ್ಡನ್ ವೈರ್ನ ಚುಚ್ಚಿ ತೆಗಿಬೇಕು. ಒಂದು ಹೋಲಿಂದ ಚುಚ್ಚಿ ಇನ್ನೊಂದು ಹೋಲ್ಗೆ ತಕ್ಕೋಬೇಕು. ನೋಡಿ, ಆದಷ್ಟು ವೈರ್ ಸ್ಟ್ರೇಟ್ ಆಗಿರೋ ಥರ ನೋಡ್ಕೊಳ್ಳಿ. ಸ್ವಲ್ಪ ಬೆಂಡ್ ಆದರೆ ಸ್ವಲ್ಪ ಹೋಲಲ್ಲಿ ಹೋಗೋದು ಕಷ್ಟ ಆಗುತ್ತೆ. ನೋಡಿ, ಹಾಕಿ ಗಟ್ಟಿಯಾಗಿ ಎಳಿಬೇಕು ಅದನ್ನು. ನೋಡಿ, ಈ ಥರ ಬರುತ್ತೆ. ಕೆಳಗೆ ಹ್ಯಾಂಗಿಂಗ್ಸ್ ಆಗುತ್ತೆ ಬೀಡ್ಸು. ಈ ಕ್ಲಿಪ್ ಸ್ಟೋನ್ ನಾನು ಐ ಶೇಪ್ ತೊಗೊಂಡಿದ್ದೀನಿ ಇಲ್ಲಿ. ನೀವು ಬೇಕಿದ್ದರೆ ಬೇರೆ ಬೇರೆ ಶೇಪ್ಸ್ ಸಿಗ್ತವೆ ಇದರಲ್ಲಿ. ರೌಂಡ್ ಶೇಪು ಅಥವಾ ಸ್ಕ್ವೇರ್ ಶೇಪು ಸಿಗ್ತವೆ. ನೀವು ನಿಮ್ಮ ಹತ್ರ ಯಾವ್ದಿರುತ್ತೆ ಆ ಥರ ತೊಗೋಬೋದು. ನೋಡಿ, ಇದು ಇಷ್ಟು ಕಂಪ್ಲೀಟ್ ಆಗಿದೆ. ಇವಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ. ತೊಗೊಂಡಿದ್ದ ಥರನೇ ಇರುತ್ತೆ. ನೋಡಿ, ನೆಕ್ಸ್ಟು ಪರ್ಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ 2 ಪರ್ಲ್ಸ್ ಸಾಕಾಗತ್ತೆ. 6mm ಪರ್ಲ್ಸ್ನ ತೊಗೊಂಡಿದ್ದೀನಿ ನಾನು. ನೀವು ಬೇಕಿದ್ರೆ ನಿಮ್ಮ ಹತ್ರ ಗೋಲ್ಡ್ ಕಲರ್ದು ಬಾಲ್ಸ್ ಇರುತ್ತಲ್ವ, ಆ ಬಾಲ್ಸ್ ಕೂಡ ಹಾಕ್ಬೋದು. ಬಟ್ ಬೀಡ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನಾನಿಲ್ಲಿ ಬೀಡ್ಸ್ನ ಹಾಕಿದ್ದೀನಿ. ಈ ಥರ 2 ಕಡೆ ಹಾಕ್ಕೊಂಡು ಸ್ವಲ್ಪ ಅಗಲ ಮಾಡಬೇಕು ತಂತಿನ. ಆವಾಗ ಸ್ವಲ್ಪ ಪೆಂಡೆಂಟ್ ಥರ ಶೇಪ್ ಬರುತ್ತೆ. ನೆಕ್ಸ್ಟ್ ಈ ಥರ ನೋಸ್ ಪ್ಲೇಯರ್ ಬೇಕಾಗುತ್ತೆ ನಿಮಗೆ. ಒಂದು ಸೈಡ್ ಬೀಡ್ ಹಾಕಿ ಆ ಗೋಲ್ಡನ್ ವೈರ್ನ ಸ್ವಲ್ಪ ಬಗ್ಗಿಸಿ ಆ ಬೀಡ್ ಸುತ್ತ ಸುತ್ತಬೇಕು. ನೋಡಿ, ಇವಾಗ ನಾನು ಸುತ್ತಾ ಇದ್ದೀನಿ. ಸ್ವಲ್ಪ ವಿಡಿಯೋ ಆ ಕಡೆ ಹೋಗಿದೆ. ನೋಡಿ, ಈ ಥರ ಸ್ವಲ್ಪ ಬಗ್ಗಿಸಿ ಕಟರಿಂದ ನೋಸ್ ಪ್ಲೇಯರಿಂದ ಸ್ವಲ್ಪ ಹೋಲ್ ಮಾಡ್ಕೋಬೇಕು. ಹೋಲ್ ಬರೋ ಥರ ದೊಡ್ಡದೇ ಬರಲಿ ಹೋಲು. ಆ ಥರ ಮಾಡಿಕೊಂಡು ಅದೇನು ಸುತ್ತಿರ್ತೀವಲ್ಲ, ಒಂದು ಹೋಲ್ ಥರ ಆಗಿರುತ್ತಲ್ವ, ಅದರ ಸುತ್ತು ನಾವು ಒಂದು 2 to 3 ರೌಂಡ್ಸ್ನ ತಂತಿನ ಸುತ್ಕೋಬೇಕು. ಈ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಫ್ರೆಂಡ್ಸ್, ನಾನು ಮುಂದೆ ನೋಡ್ಕೊಂಡು ಮಾಡ್ಕೊಂಡು ಹೋಗಿದ್ದೀನಿ. ವಿಡಿಯೋ ಕ್ಲೀನಾಗಿ ರೆಕಾರ್ಡ್ ಆಗಿಲ್ಲ. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ನಿಮಗೆ. ಗೋಲ್ಡನ್ ವೈರ್ ಅಥವಾ ಕಟ್ಟುತಿಗೆ ಯೂಸ್ ಮಾಡಿ ನಾವು ಇನ್ನು ಯಾವ್ಯಾವ ಥರ ಜ್ಯುವೆಲ್ರೀಸ್ನ ಮಾಡಬೇಕು ಅಂತ ಮಾಡಬಹುದು ಅಂತ.
ನೋಡಿ ಈ ಥರ ನಾನು 3 ರೌಂಡ್ಸ್ನ ಸುತ್ತಿದ್ದೀನಿ. ಇಲ್ಲಿ ನೀಟಾಗಿ ಬಂದಿದೆ. ಈ ಥರ ಹೋಲ್ ಬರಬೇಕು ದೊಡ್ಡದು. ಅದನ್ನು ಎಕ್ಸ್ಟ್ರಾ ವೈರ್ ಏನಿರುತ್ತೆ ಇರುತ್ತಲ್ವ ಅದನ್ನು ಕಟ್ ಮಾಡ್ಕೋಬೇಕು ಕಟರಿಂದ ಅಥವಾ ಕತ್ರಿಯಿಂದ ಕಟ್ ಮಾಡ್ಕೋಬೋದು ನೀವು. ನೋಡಿ ಪೆಂಡೆಂಟ್ ಆಗಿದೆ, ಇವಾಗ ಫಿನಿಶ್ ಆಗಿದೆ ಪೆಂಡೆಂಟು. ಈ ಥರ ಎಕ್ಸ್ಟ್ರಾ ಕಟ್ ಮಾಡಿರ್ತೀವಲ್ವಾ ಆ ತಂತಿನ ಸ್ವಲ್ಪ ಹೊತ್ಕೋಬೇಕು ಈ ಥರ ನೋಸ್ ಪ್ಲೇರಿಂದ, ಆವಾಗ ಅದು ಚುಚ್ಚೋದಿಲ್ಲ ನಾವು ಹಾಕೊಂಡಾಗ. ಓಕೆನಾ, ಇದು ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಇವಾಗ ಪೆಂಡೆಂಟು ತುಂಬ ನೀಟಾಗಿ ಬಂದಿದೆ ಫಿನಿಶಿಂಗು. ನಾವು ಇದಕ್ಕೆ ಅಲ್ಲಿ ಹೋಲ್ ಇರ್ತಾವಲ್ವ ಅಲ್ಲಿ ಬೇಕಿದ್ರೆ ನಾವು ಜಂಪ್ ರಿಂಗ್ಸ್ ಹಾಕ್ಕೊಂಡು ಹಾಕೋಬೋದು. ನೋಡಿ ನಾನು ಈ ಪೆಂಡೆಂಟ್ನ ಬ್ಲ್ಯಾಕ್ ಬೀಡ್ಸ್ಗೆ ಅಟ್ಯಾಚ್ ಮಾಡಿದ್ದೀನಿ. ಬ್ಲ್ಯಾಕ್ ಬೀಡ್ಸ್ಗೆ ಆ ಚೈನ್ಗೆ ಜಂಪ್ ರಿಂಗ್ ಕೊಟ್ಟಿರೋದ್ರಿಂದ ನಾನು ಅದಕ್ಕೆ ಹಾಕಿದ್ದೀನಿ. ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.